ಮಂಗಳೂರಿನ ಮಹಾಕಾಳಿ ಪಡಪು ರೈಲ್ವೆ ಗೇಟ್ ಬಂದಾದ ಹಿನ್ನೆಲೆಯಲ್ಲಿ ಸ್ಥಳೀಯರು ಈಗ ಪರದಾಟ ಪಡ್ತಾ ಇದ್ದಾರೆ. ರೈಲ್ವೆ ಗೇಟ್ ಬಂದಾಗಿರೋದ್ರಿಂದಾಗಿ ಸ್ಥಳೀಯರು ಪರದಾಟ ಪಡ್ತಾ ಇರುವಂತಹ ಘಟನೆ ಇದು. ಮಂಗಳೂರಿನ ಮಹಾಕಾಳಿ ಪಡ್ಪು ಗೇಟ್ ರೈಲ್ವೆ ಗೇಟ್ ಬಂದಾಗಿರೋದ್ರಿಂದಾಗಿ ಸ್ಥಳೀಯರಿಗೆ ಸಮಸ್ಯೆ ಆಗಿರುವಂತದ್ದು. ನೂತನ ಅಂಡರ್ ಪಾಸ್ನ ತಳಭಾಗ ಗುಂಡಿ ಹಿನ್ನೆಲೆ ನೀರು ನಿಲ್ಲುವ ಆತಂಕದಲ್ಲಿ ಜನ ಇದ್ದಾರೆ. ಮಳೆಗಾಲದಲ್ಲಿ ಪರ್ಯಾಯ ಮಾರ್ಗ ಕಲ್ಪಿಸಲು ಆಗ್ರಹ ಮಾಡ್ತಾ ಇದ್ದಾರೆ. ನಡೆದಾಡಲು ಸರಿಯಾದ ಕಾಲುದಾರಿ ನೀಡುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ. ಮಂಗಳೂರಿನ ಮಹಾಕಾಳಿ ಪಡ್ಪು ರೈಲ್ವೆ ಗೇಟ್ ಬಂದಾಗಿದೆ. ರೈಲ್ವೆ ಗೇಟ್ ಬಂದಿಂದ ಸ್ಥಳೀಯರು ಪರದಾಟ ಪಡ್ತಾ ಇದ್ದಾರೆ. ನೂತನ ಅಂಡರ್ ಪಾಸ್ನ ತಳಭಾಗ ಗುಂಡಿ ಬಿದ್ದಿದೆ. ಗುಂಡಿ ಹಿನ್ನೆಲೆ ನೀರು ನಿಲ್ಲುವ ಆತಂಕದಲ್ಲಿ ಜನ ಇದ್ದಾರೆ. ಮಳೆಗಾಲದಲ್ಲಿ ಪರ್ಯಾಯ ಮಾರ್ಗವನ್ನು ಕಲ್ಪಿಸಲು ಆಗ್ರಹ ಮಾಡ್ತಾ ಇದ್ದಾರೆ. ನಡೆದಾಡಲು ಸರಿಯಾದ ಕಾಲುದಾರಿ ನೀಡುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ. ಮಂಗಳೂರು ನಗರದ ಮಹಾಕಾಳಿ ಪಡ್ಪುವಿನಲ್ಲಿ ರೈಲ್ವೆ ಅಂಡರ್ ಪಾಸ್ ಬೇಕು ಅನ್ನುವಂಥದ್ದು ಬಹುದಿನಗಳ ಬೇಡಿಕೆ ಆಗಿತ್ತು. ಆ ಬೇಡಿಕೆಯಂತೆ ಈಗ ರೈಲ್ವೆ ಅಂಡರ್ ಪಾಸ್ ಆಗಿದೆ. ಆದ್ರೆ ಈ ಹಿಂದೆ ಇದ್ದಂತಹ ಏನು ರಸ್ತೆ ಏನಿದೆ ಅದನ್ನ ಸದ್ಯಕ್ಕೆ ಮುಚ್ಚಲಾಗಿದೆ. ಆದ್ರೆ ಇದರ ವಿರುದ್ಧ ಒಂದಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಈ ಹಿಂದೆ ಇದ್ದಂತ ಅಂದ್ರೆ ಈ ಭಾಗದಲ್ಲೇ ಹೋಗ್ತಾ ಇತ್ತು. ಇಲ್ಲಿ ರೈಲ್ವೆ ಹಳಿಯನ್ನು ದಾಟಿಕೊಂಡು ಈ ಭಾಗಕ್ಕೆ ವಾಹನಗಳು ಸಂಚರಿಸ್ತಾ ಇತ್ತು. ಇದನ್ನು ಕೂಡ ಉಳಿಸಿಕೊಳ್ಬೇಕಿತ್ತು ಅನ್ನುವಂಥದ್ದು ಒಂದಷ್ಟು ಜನರ ಆಗ್ರಹ. ಅದರ ಜೊತೆಗೆ ಏನು ಸಾರ್ವಜನಿಕರು ಹೋಗುವುದಕ್ಕೆ ಬೇಕಾದಂತ ರಸ್ತೆ ಏನಿದೆ ಅದನ್ನ ಸರಿಯಾಗಿ ಮಾಡಬೇಕಿತ್ತು. ಅದು ಕೂಡ ಸರಿಯಾಗಿಲ್ಲ. ಆ ಸಾರ್ವಜನಿಕರು ಬಹಳ ಕಷ್ಟಪಟ್ಟು ಈ ಒಂದು ರೈಲ್ವೆ ಹಳಿಯನ್ನ ದಾಟಬೇಕಾದಂತ ಪರಿಸ್ಥಿತಿ ಇದೆ. ಒಂದು ನಡೆದುಕೊಂಡು ಹೋಗುವುದಕ್ಕಾದ್ರೂ ಒಳ್ಳೆಯದಾದಂತಹ ಒಂದು ಮಾರ್ಗವನ್ನ ಇಲ್ಲಿ ಮಾಡಬೇಕಿತ್ತು ಅನ್ನುವಂಥದ್ದು ಒಂದಷ್ಟು ಜನರ ಆಗ್ರಹ. ಅದರ ಜೊತೆಗೆ ಈಗ ನಿರ್ಮಿಸಿದಂತ ಅಂದ್ರೆ ಮಹಾಕಾಳಿ ಪಡ್ಪುವಿನಲ್ಲಿ ನಿರ್ಮಿಸಿದಂತ ರೈಲ್ವೆ ಅಂಡರ್ ಪಾಸ್ ಏನಿದೆಲ್ಲ ಅದು ಮಳೆಗಾಲದಲ್ಲಿ ಹೆಚ್ಚಿನ ಮಳೆಯಾದಂತಹ ಸಂದರ್ಭದಲ್ಲಿ ಮುಳುಗುವಂತಹ ಭೀತಿ ಇದೆ. ಅಂದ್ರೆ ಅಂಡರ್ ಪಾಸ್ ಬಹಳಷ್ಟು ತಳಮಟ್ಟದಲ್ಲಿ ಇರುವ ಕಾರಣವಾಗಿ ಅಲ್ಲಿ ಮಳೆ ನೀರಿನಿಂದ ಅದು ಆವೃತವಾಗುವಂತಹ ಸಮಸ್ಯೆ ಎದುರಾಗಬಹುದು. ಅಂತಹ ಸಂದರ್ಭದಲ್ಲಿ ಈ ರಸ್ತೆ ಏನಾದ್ರೂ ಇದ್ರೆ ಇದನ್ನ ಪರ್ಯಾಯವಾಗಿ ಉಪಯೋಗಿಸಬಹುದು ಅನ್ನುವಂಥದ್ದು ಕೂಡ ಒಂದಷ್ಟು ಜನರ ಆಗ್ರಹ. ಹೀಗಾಗಿ ಈ ಹಿಂದೆ ಇಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಇತ್ತು ಅಂದ್ರೆ ರೈಲು ಬರುವಂತಹ ಸಂದರ್ಭದಲ್ಲಿ ಗೇಟ್ ಹಾಕಲಾಗಿತ್ತು. ಆ ಬಳಿಕ ಅದನ್ನ ಮುಕ್ತಗೊಳಿಸಲಾಗ್ತಾ ಇತ್ತು. ಅದೇ ರೀತಿಯಾದಂತಹ ವ್ಯವಸ್ಥೆಯನ್ನು ಈಗಲೂ ಮಾಡಬೇಕು. ಇದರಿಂದ ಒಂದಷ್ಟು ಜನರಿಗೆ ಅಂದ್ರೆ ಈ ಭಾಗದ ಜನರಿಗೆ ಬಹಳಷ್ಟು ಉಪಯೋಗ ಆಗುತ್ತೆ ಅನ್ನುವಂಥದ್ದು ಇಲ್ಲಿನವರ ಮಾತು. ಅದರ ಜೊತೆಗೆ ಮಳೆಗಾಲದ ಸಂದರ್ಭದಲ್ಲೂ ಕೂಡ ರೈಲ್ವೆ ಅಂಡರ್ ಪಾಸ್ ನಲ್ಲಿ ಮಳೆ ನೀರು ನಿಂತರೆ ಈ ರಸ್ತೆಯನ್ನ ಪರ್ಯಾಯವಾಗಿ ಉಪಯೋಗಿಸಬಹುದು ಅನ್ನುವಂತ ಅಭಿಪ್ರಾಯ ಕೂಡ ಇದೆ. ಅದರ ಜೊತೆಗೆ ಜನರು ಅಂದ್ರೆ ಸಾರ್ವಜನಿಕರು ನಡೆದಾಡಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಸುಸರ್ಜಿತವಾಗಿ ಮಾಡಬೇಕು ಅನ್ನುವಂತ ಆಗ್ರಹ. ಅಂದ್ರೆ ಈಗ ಇರುವಂತಹ ರಸ್ತೆ ಏನಿದೆ ಅಂದ್ರೆ ನಡೆದುಕೊಂಡು ಹೋಗುವಂತಹ ದಾರಿ ಏನಿದೆ ಅದು ಸರಿಯಾಗಿಲ್ಲ. ಅಲ್ಲಿ ಅಡೆತಡೆಗಳಿದೆ. ಅದನ್ನ ಸರಿಯಾಗಿ ನಿರ್ಮಿಸಬೇಕು ಅನ್ನುವಂತ ಆಗ್ರಹಗಳು ಕೂಡ ಕೇಳಿ ಬಂದಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಿ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನ ಮಹಾಕಾಳಿ ಪಡಪು ರೈಲ್ವೆ ಗೇಟ್ ಬಂದಾದ ಹಿನ್ನೆಲೆಯಲ್ಲಿ ಸ್ಥಳೀಯರು ಈಗ ಪರದಾಟ ಪಡ್ತಾ ಇದ್ದಾರೆ. ರೈಲ್ವೆ ಗೇಟ್ ಬಂದಾಗಿರೋದ್ರಿಂದಾಗಿ ಸ್ಥಳೀಯರು ಪರದಾಟ ಪಡ್ತಾ ಇರುವಂತಹ ಘಟನೆ ಇದು. ಮಂಗಳೂರಿನ ಮಹಾಕಾಳಿ ಪಡ್ಪು ಗೇಟ್ ರೈಲ್ವೆ ಗೇಟ್ ಬಂದಾಗಿರೋದ್ರಿಂದಾಗಿ ಸ್ಥಳೀಯರಿಗೆ ಸಮಸ್ಯೆ ಆಗಿರುವಂತದ್ದು. ನೂತನ ಅಂಡರ್ ಪಾಸ್ನ ತಳಭಾಗ ಗುಂಡಿ ಹಿನ್ನೆಲೆ ನೀರು ನಿಲ್ಲುವ ಆತಂಕದಲ್ಲಿ ಜನ ಇದ್ದಾರೆ. ಮಳೆಗಾಲದಲ್ಲಿ ಪರ್ಯಾಯ ಮಾರ್ಗ ಕಲ್ಪಿಸಲು ಆಗ್ರಹ ಮಾಡ್ತಾ ಇದ್ದಾರೆ. ನಡೆದಾಡಲು ಸರಿಯಾದ ಕಾಲುದಾರಿ ನೀಡುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ. ಮಂಗಳೂರಿನ ಮಹಾಕಾಳಿ ಪಡ್ಪು ರೈಲ್ವೆ ಗೇಟ್ ಬಂದಾಗಿದೆ. ರೈಲ್ವೆ ಗೇಟ್ ಬಂದಿಂದ ಸ್ಥಳೀಯರು ಪರದಾಟ ಪಡ್ತಾ ಇದ್ದಾರೆ. ನೂತನ ಅಂಡರ್ ಪಾಸ್ನ ತಳಭಾಗ ಗುಂಡಿ ಬಿದ್ದಿದೆ. ಗುಂಡಿ ಹಿನ್ನೆಲೆ ನೀರು ನಿಲ್ಲುವ ಆತಂಕದಲ್ಲಿ ಜನ ಇದ್ದಾರೆ. ಮಳೆಗಾಲದಲ್ಲಿ ಪರ್ಯಾಯ ಮಾರ್ಗವನ್ನು ಕಲ್ಪಿಸಲು ಆಗ್ರಹ ಮಾಡ್ತಾ ಇದ್ದಾರೆ. ನಡೆದಾಡಲು ಸರಿಯಾದ ಕಾಲುದಾರಿ ನೀಡುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ. ಮಂಗಳೂರು ನಗರದ ಮಹಾಕಾಳಿ ಪಡ್ಪುವಿನಲ್ಲಿ ರೈಲ್ವೆ ಅಂಡರ್ ಪಾಸ್ ಬೇಕು ಅನ್ನುವಂಥದ್ದು ಬಹುದಿನಗಳ ಬೇಡಿಕೆ ಆಗಿತ್ತು. ಆ ಬೇಡಿಕೆಯಂತೆ ಈಗ ರೈಲ್ವೆ ಅಂಡರ್ ಪಾಸ್ ಆಗಿದೆ. ಆದ್ರೆ ಈ ಹಿಂದೆ ಇದ್ದಂತಹ ಏನು ರಸ್ತೆ ಏನಿದೆ ಅದನ್ನ ಸದ್ಯಕ್ಕೆ ಮುಚ್ಚಲಾಗಿದೆ. ಆದ್ರೆ ಇದರ ವಿರುದ್ಧ ಒಂದಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಈ ಹಿಂದೆ ಇದ್ದಂತ ಅಂದ್ರೆ ಈ ಭಾಗದಲ್ಲೇ ಹೋಗ್ತಾ ಇತ್ತು. ಇಲ್ಲಿ ರೈಲ್ವೆ ಹಳಿಯನ್ನು ದಾಟಿಕೊಂಡು ಈ ಭಾಗಕ್ಕೆ ವಾಹನಗಳು ಸಂಚರಿಸ್ತಾ ಇತ್ತು. ಇದನ್ನು ಕೂಡ ಉಳಿಸಿಕೊಳ್ಬೇಕಿತ್ತು ಅನ್ನುವಂಥದ್ದು ಒಂದಷ್ಟು ಜನರ ಆಗ್ರಹ. ಅದರ ಜೊತೆಗೆ
ಏನು ಸಾರ್ವಜನಿಕರು ಹೋಗುವುದಕ್ಕೆ ಬೇಕಾದಂತ ರಸ್ತೆ ಏನಿದೆ ಅದನ್ನ ಸರಿಯಾಗಿ ಮಾಡಬೇಕಿತ್ತು, ಅದು ಕೂಡ ಸರಿಯಾಗಿಲ್ಲ. ಆ ಸಾರ್ವಜನಿಕರು ಬಹಳ ಕಷ್ಟಪಟ್ಟು ಈ ಒಂದು ರೈಲ್ವೆ ಹಳಿಯನ್ನ ದಾಟಬೇಕಾದಂತ ಪರಿಸ್ಥಿತಿ ಇದೆ. ಒಂದು ನಡೆದುಕೊಂಡು ಹೋಗುವುದಕ್ಕಾದ್ರೂ ಒಳ್ಳೆಯದಾದಂತ ಒಂದು ಮಾರ್ಗವನ್ನ ಇಲ್ಲಿ ಮಾಡಬೇಕಿತ್ತು ಅನ್ನುವಂಥದ್ದು ಒಂದಷ್ಟು ಜನರ ಆಗ್ರಹ. ಅದರ ಜೊತೆಗೆ ಈಗ ನಿರ್ಮಿಸಿದಂತ ಅಂದ್ರೆ ಮಹಾಕಾಳಿ ಪಡ್ಪುವಿನಲ್ಲಿ ನಿರ್ಮಿಸಿದಂತ ರೈಲ್ವೆ ಅಂಡರ್ ಪಾಸ್ ಏನಿದೆಲ್ಲ ಅದು ಮಳೆಗಾಲದಲ್ಲಿ ಹೆಚ್ಚಿನ ಮಳೆಯಾದಂತಹ ಸಂದರ್ಭದಲ್ಲಿ ಮುಳುಗುವಂತ ಭೀತಿ ಇದೆ. ಅಂದ್ರೆ ಅಂಡರ್ ಪಾಸ್ ಬಹಳಷ್ಟು ತಳಮಟ್ಟದಲ್ಲಿ ಇರುವ ಕಾರಣವಾಗಿ ಅಲ್ಲಿ ಮಳೆ ನೀರಿನಿಂದ ಅದು ಆವೃತವಾಗುವಂತಹ ಸಮಸ್ಯೆ ಎದುರಾಗಬಹುದು. ಅಂತಹ ಸಂದರ್ಭದಲ್ಲಿ ಈ ರಸ್ತೆ ಏನಾದ್ರೂ ಇದ್ರೆ ಇದನ್ನ ಪರ್ಯಾಯವಾಗಿ ಉಪಯೋಗಿಸಬಹುದು ಅನ್ನುವಂಥದ್ದು ಕೂಡ ಒಂದಷ್ಟು ಜನರ ಆಗ್ರಹ. ಹೀಗಾಗಿ ಈ ಹಿಂದೆ ಇಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಇತ್ತು ಅಂದ್ರೆ ರೈಲು ಬರುವಂತಹ ಸಂದರ್ಭದಲ್ಲಿ ಗೇಟ್ ಹಾಕಲಾಗಿತ್ತು, ಆ ಬಳಿಕ ಅದನ್ನ ಮುಕ್ತಗೊಳಿಸಲಾಗ್ತಾ ಇತ್ತು. ಅದೇ ರೀತಿಯಾದಂತಹ ವ್ಯವಸ್ಥೆಯನ್ನು ಈಗಲೂ ಮಾಡಬೇಕು. ಇದರಿಂದ ಒಂದಷ್ಟು ಜನರಿಗೆ ಅಂದ್ರೆ ಈ ಭಾಗದ ಜನರಿಗೆ ಬಹಳಷ್ಟು ಉಪಯೋಗ ಆಗುತ್ತೆ ಅನ್ನುವಂಥದ್ದು ಇಲ್ಲಿನವರ ಮಾತು. ಅದರ ಜೊತೆಗೆ ಮಳೆಗಾಲದ ಸಂದರ್ಭದಲ್ಲೂ ಕೂಡ ರೈಲ್ವೆ ಅಂಡರ್ ಪಾಸ್ ನಲ್ಲಿ ಮಳೆ ನೀರು ನಿಂತ್ರೆ ಈ ರಸ್ತೆಯನ್ನ ಪರ್ಯಾಯವಾಗಿ ಉಪಯೋಗಿಸಬಹುದು ಅನ್ನುವಂತ ಅಭಿಪ್ರಾಯ ಕೂಡ ಇದೆ. ಅದರ ಜೊತೆಗೆ ಜನರು ಅಂದ್ರೆ ಸಾರ್ವಜನಿಕರು ನಡೆದಾಡಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಸುಸರ್ಜಿತವಾಗಿ ಮಾಡಬೇಕು ಅನ್ನುವಂತ ಆಗ್ರಹ. ಅಂದ್ರೆ ಈಗ ಇರುವಂತಹ ರಸ್ತೆ ಏನಿದೆ ಅಂದ್ರೆ ನಡೆದುಕೊಂಡು ಹೋಗುವಂತಹ ದಾರಿ ಏನಿದೆ ಅದು ಸರಿಯಾಗಿಲ್ಲ, ಅಲ್ಲಿ ಅಡೆತಡೆಗಳಿದೆ, ಅದನ್ನ ಸರಿಯಾಗಿ ನಿರ್ಮಿಸಬೇಕು ಅನ್ನುವಂತ ಆಗ್ರಹಗಳು ಕೂಡ ಕೇಳಿ ಬಂದಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನ ಮಹಾಕಾಳಿ ಪಡ್ಪು ರೈಲ್ವೆ ಗೇಟ್ ಬಂದಾದ ಹಿನ್ನೆಲೆಯಲ್ಲಿ ಸ್ಥಳೀಯರು ಈಗ ಪರದಾಟ ಪಡ್ತಾ ಇದ್ದಾರೆ. ರೈಲ್ವೆ ಗೇಟ್ ಬಂದಾಗಿರೋದ್ರಿಂದಾಗಿ ಸ್ಥಳೀಯರು ಪರದಾಟ ಪಡ್ತಾ ಇರುವಂತಹ ಘಟನೆ ಇದು. ಮಂಗಳೂರಿನ ಮಹಾಕಾಳಿ ಪಡ್ಪು ಗೇಟ್ ರೈಲ್ವೆ ಗೇಟ್ ಬಂದಾಗಿರೋದ್ರಿಂದಾಗಿ ಸ್ಥಳೀಯರಿಗೆ ಸಮಸ್ಯೆ ಆಗಿರುವಂತದ್ದು. ನೂತನ ಅಂಡರ್ ಪಾಸ್ನ ತಳಭಾಗ ಗುಂಡಿ ಹಿನ್ನೆಲೆ ನೀರು ನಿಲ್ಲುವ ಆತಂಕದಲ್ಲಿ ಜನ ಇದ್ದಾರೆ. ಮಳೆಗಾಲದಲ್ಲಿ ಪರ್ಯಾಯ ಮಾರ್ಗ ಕಲ್ಪಿಸಲು ಆಗ್ರಹ ಮಾಡ್ತಾ ಇದ್ದಾರೆ. ನಡೆದಾಡಲು ಸರಿಯಾದ ಕಾಲುದಾರಿ ನೀಡುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ. ಮಂಗಳೂರಿನ ಮಹಾಕಾಳಿ ಪಡ್ಪು ರೈಲ್ವೆ ಗೇಟ್ ಬಂದಾಗಿದೆ. ರೈಲ್ವೆ ಗೇಟ್ ಬಂದಿಂದ ಸ್ಥಳೀಯರು ಪರದಾಟ ಪಡ್ತಾ ಇದ್ದಾರೆ. ನೂತನ ಅಂಡರ್ ಪಾಸ್ನ ತಳಭಾಗ ಗುಂಡಿ ಬಿದ್ದಿದೆ. ಗುಂಡಿ ಹಿನ್ನೆಲೆ ನೀರು ನಿಲ್ಲುವ ಆತಂಕದಲ್ಲಿ ಜನ ಇದ್ದಾರೆ. ಮಳೆಗಾಲದಲ್ಲಿ ಪರ್ಯಾಯ ಮಾರ್ಗವನ್ನು ಕಲ್ಪಿಸಲು ಆಗ್ರಹ ಮಾಡ್ತಾ ಇದ್ದಾರೆ. ನಡೆದಾಡಲು ಸರಿಯಾದ ಕಾಲುದಾರಿ ನೀಡುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ. ಮಂಗಳೂರು ನಗರದ ಮಹಾಕಾಳಿ ಪಡ್ಪುವಿನಲ್ಲಿ ರೈಲ್ವೆ ಅಂಡರ್ ಪಾಸ್ ಬೇಕು ಅನ್ನುವಂಥದ್ದು ಬಹುದಿನಗಳ ಬೇಡಿಕೆ ಆಗಿತ್ತು. ಆ ಬೇಡಿಕೆಯಂತೆ ಈಗ ರೈಲ್ವೆ ಅಂಡರ್ ಪಾಸ್ ಆಗಿದೆ. ಆದ್ರೆ ಈ ಹಿಂದೆ ಇದ್ದಂತಹ ಏನು ರಸ್ತೆ ಏನಿದೆ ಅದನ್ನ ಸದ್ಯಕ್ಕೆ ಮುಚ್ಚಲಾಗಿದೆ. ಆದ್ರೆ ಇದರ ವಿರುದ್ಧ ಒಂದಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಈ ಹಿಂದೆ ಇದ್ದಂತ ಅಂದ್ರೆ ಈ ಭಾಗದಲ್ಲೇ ಹೋಗ್ತಾ ಇತ್ತು, ಇಲ್ಲಿ ರೈಲ್ವೆ ಹಳಿಯನ್ನು ದಾಟಿಕೊಂಡು ಈ ಭಾಗಕ್ಕೆ ವಾಹನಗಳು ಸಂಚರಿಸ್ತಾ ಇತ್ತು. ಇದನ್ನು ಕೂಡ ಉಳಿಸಿಕೊಳ್ಬೇಕಿತ್ತು ಅನ್ನುವಂಥದ್ದು ಒಂದಷ್ಟು ಜನರ ಆಗ್ರಹ. ಅದರ ಜೊತೆಗೆ ಏನು ಸಾರ್ವಜನಿಕರು ಹೋಗುವುದಕ್ಕೆ ಬೇಕಾದಂತ ರಸ್ತೆ ಏನಿದೆ ಅದನ್ನ ಸರಿಯಾಗಿ ಮಾಡಬೇಕಿತ್ತು, ಅದು ಕೂಡ ಸರಿಯಾಗಿಲ್ಲ. ಆ ಸಾರ್ವಜನಿಕರು ಬಹಳ ಕಷ್ಟಪಟ್ಟು ಈ ಒಂದು ರೈಲ್ವೆ ಹಳಿಯನ್ನ ದಾಟಬೇಕಾದಂತ ಪರಿಸ್ಥಿತಿ ಇದೆ. ಒಂದು ನಡೆದುಕೊಂಡು ಹೋಗುವುದಕ್ಕಾದ್ರೂ ಒಳ್ಳೆಯದಾದಂತ ಒಂದು ಮಾರ್ಗವನ್ನ ಇಲ್ಲಿ ಮಾಡಬೇಕಿತ್ತು ಅನ್ನುವಂಥದ್ದು ಒಂದಷ್ಟು ಜನರ ಆಗ್ರಹ. ಅದರ ಜೊತೆಗೆ ಈಗ ನಿರ್ಮಿಸಿದಂತ ಅಂದ್ರೆ ಮಹಾಕಾಳಿ ಪಡ್ಪುವಿನಲ್ಲಿ ನಿರ್ಮಿಸಿದಂತ ರೈಲ್ವೆ ಅಂಡರ್ ಪಾಸ್ ಏನಿದೆಲ್ಲ ಅದು ಮಳೆಗಾಲದಲ್ಲಿ ಹೆಚ್ಚಿನ ಮಳೆಯಾದಂತಹ ಸಂದರ್ಭದಲ್ಲಿ ಮುಳುಗುವಂತಹ ಭೀತಿ ಇದೆ. ಅಂದ್ರೆ ಅಂಡರ್ ಪಾಸ್ ಬಹಳಷ್ಟು ತಳಮಟ್ಟದಲ್ಲಿ ಇರುವ ಕಾರಣವಾಗಿ ಅಲ್ಲಿ ಮಳೆ ನೀರಿನಿಂದ ಅದು ಆವೃತವಾಗುವಂತಹ ಸಮಸ್ಯೆ ಎದುರಾಗಬಹುದು. ಅಂತಹ ಸಂದರ್ಭದಲ್ಲಿ ಈ ರಸ್ತೆ ಏನಾದ್ರೂ ಇದ್ರೆ ಇದನ್ನ ಪರ್ಯಾಯವಾಗಿ ಉಪಯೋಗಿಸಬಹುದು ಅನ್ನುವಂಥದ್ದು ಕೂಡ ಒಂದಷ್ಟು ಜನರ ಆಗ್ರಹ. ಹೀಗಾಗಿ ಈ ಹಿಂದೆ ಇಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಇತ್ತು ಅಂದ್ರೆ ರೈಲು ಬರುವಂತಹ ಸಂದರ್ಭದಲ್ಲಿ ಗೇಟ್ ಹಾಕಲಾಗಿತ್ತು, ಆ ಬಳಿಕ ಅದನ್ನ ಮುಕ್ತಗೊಳಿಸಲಾಗ್ತಾ ಇತ್ತು. ಅದೇ ರೀತಿಯಾದಂತಹ ವ್ಯವಸ್ಥೆಯನ್ನು ಈಗಲೂ ಮಾಡಬೇಕು. ಇದರಿಂದ ಒಂದಷ್ಟು ಜನರಿಗೆ ಅಂದ್ರೆ ಈ ಭಾಗದ ಜನರಿಗೆ ಬಹಳಷ್ಟು ಉಪಯೋಗ ಆಗುತ್ತೆ ಅನ್ನುವಂಥದ್ದು ಇಲ್ಲಿನವರ ಮಾತು. ಅದರ ಜೊತೆಗೆ ಮಳೆಗಾಲದ ಸಂದರ್ಭದಲ್ಲೂ ಕೂಡ ರೈಲ್ವೆ ಅಂಡರ್ ಪಾಸ್ ನಲ್ಲಿ ಮಳೆ ನೀರು ನಿಂತ್ರೆ ಈ ರಸ್ತೆಯನ್ನ ಪರ್ಯಾಯವಾಗಿ ಉಪಯೋಗಿಸಬಹುದು ಅನ್ನುವಂತ ಅಭಿಪ್ರಾಯ ಕೂಡ ಇದೆ. ಅದರ ಜೊತೆಗೆ ಜನರು ಅಂದ್ರೆ ಸಾರ್ವಜನಿಕರು ನಡೆದಾಡಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಸುಸರ್ಜಿತವಾಗಿ ಮಾಡಬೇಕು ಅನ್ನುವಂತ ಆಗ್ರಹ. ಅಂದ್ರೆ ಈಗ ಇರುವಂತಹ ರಸ್ತೆ ಏನಿದೆ ಅಂದ್ರೆ ನಡೆದುಕೊಂಡು ಹೋಗುವಂತಹ ದಾರಿ ಏನಿದೆ ಅದು ಸರಿಯಾಗಿಲ್ಲ, ಅಲ್ಲಿ ಅಡೆತಡೆಗಳಿದೆ, ಅದನ್ನ ಸರಿಯಾಗಿ ನಿರ್ಮಿಸಬೇಕು ಅನ್ನುವಂತ ಆಗ್ರಹಗಳು ಕೂಡ ಕೇಳಿ ಬಂದಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.